ಬೆಸ್ಕಾಂ ಅಧಿಕಾರಿಗಳಿಗೆ ಲೋಕಾಯುಕ್ತರೀಗ ಶಾಕ್ ಕೊಟ್ಟಿದ್ದಾರೆ. 19ನೇ ಉಪವಿಭಾಗ ಹುಳಿಮಾವು ಕಚೇರಿ ಅಧಿಕಾರಿಗಳಿಗೆ ಶಾಕ್ ನೀಡಿರುವಂತದ್ದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ನಾಗರತ್ನ ಹಿರಿಯ ಅಭಿಯಂತರರು ಸ್ವಾಮಿ ಡಿ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳಿಗೆ ಲೋಕಾಯುಕ್ತ ಈಗ ಶಾಕ್ ನೀಡಿರುವಂತದ್ದು 19ನೇ ಉಪವಿಭಾಗ ಹುಳಿಮಾವು ಕಚೇರಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನೀಡಿದೆ. ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ನಾಗರತ್ನ ಕಿರಿಯ ಅಭಿಯಂತರರು ಸ್ವಾಮಿ ಡಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. 1.5 ಲಕ್ಷ ರೂಪಾಯಿ ಲಂಚವನ್ನ ಪಡೆಯುವಂತಹ ಸಮಯದಲ್ಲಿ ಇಬ್ರು ಕೂಡ ಲಾಕ್ ಆಗಿದ್ದಾರೆ. ಲೋಕಾಯುಕ್ತ ದಾಳಿಗೆ ಬಿದ್ದಿದ್ದಾರೆ. ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಇಬ್ರು ಕೂಡ. ಬೆಸ್ಕಾಂನ ಎಇಇ ಮತ್ತು ಜೆಇ ಲೋಕಾಯುಕ್ತ ಬಲೆಗೆ ಈಗ ಬಿದ್ದಿರುವಂಥದ್ದು. ಬೆಂಗಳೂರು ನಗರ ಹುಳಿಮಾವು ಬೆಸ್ಕಾಂ ಅಧಿಕಾರಿಗಳು ಈಗ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಎಇಇ ನಾಗರತ್ನ ಜೆಇ ಸ್ವಾಮಿ ಈಗ ಲೋಕ ಬಲೆಗೆ ಬಿದ್ದಂತಹ ಅಧಿಕಾರಿಗಳಾಗಿದ್ದಾರೆ. ಗುತ್ತಿಗೆದಾರರ ಆದಂತಹ ಅರ್ಷದ್ ಉಲ್ಲಾ ದೂರಿನ ಆಧಾರದ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಹೊಸದಾಗಿ ಕಟ್ಟಡಕ್ಕೆ ಹೊಸ ಸಂಪರ್ಕವನ್ನು ನೀಡಲು ಇಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಅವರು ಲಂಚದ ಹಣ ನೀಡುವಾಗ ರೆಡ್ ಹ್ಯಾಂಡ್ ಆಗಿ ಲೋಕ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ನಾಗರತ್ನ ಹಾಗೂ ಸ್ವಾಮಿ. ಬೆಸ್ಕಾಂ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಈಗ ನಡೆಸಲಾಗ್ತಾ ಇದೆ. ಬೆಸ್ಕಾಂ ಅಧಿಕಾರಿಗಳಿಗೆ ಲೋಕಾಯುಕ್ತರು ಶಾಕ್ ನೀಡಿರುವಂಥದ್ದು 19ನೇ ಉಪವಿಭಾಗ ಹುಳಿಮಾವು ಕಚೇರಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಅನ್ನ ನೀಡಿರುವಂಥದ್ದು. ಸಹಾಯಕ ಕಾರ್ಯನಿರ್ವಾಹಕ ನಾಗರತ್ನ ನಿರ್ವಾಹಕ ಅಭಿಯಂತರ ನಾಗರತ್ನ ಹಾಗೂ ಕಿರಿಯ ಅಭಿಯಂತರರು ಸ್ವಾಮಿ ಡಿ ಈಗ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿರುವಂಥದ್ದು. 1.5 ಲಕ್ಷ ರೂಪಾಯಿ ಲಂಚವನ್ನ ಪಡಿತಾ ಇದ್ರು ಇಬ್ರು. ಆ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಇಬ್ರು ಕೂಡ ಸಿಕ್ಕಿಬಿದ್ದಿರುವಂಥದ್ದು. ಬೆಸ್ಕಾಂ ಎಇಇ ಮತ್ತು ಜೆಇ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಅಧಿಕಾರಿಗಳು. ಬೆಂಗಳೂರು ನಗರದ ಹುಳಿಮಾವು ಬೆಸ್ಕಾಂ ಅಧಿಕಾರಿಗಳೀಗ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಎಇಇ ನಾಗರತ್ನ ಜೆಇ ಸ್ವಾಮಿ ಲೋಕ ಬಲೆಗೆ ಬಿದ್ದಂತಹ ಅಧಿಕಾರಿಗಳಾಗಿದ್ದಾರೆ. ಇನ್ನು ಗುತ್ತಿಗೆದಾರ ಅರ್ಷದ್ ಉಲ್ಲಾ ದೂರನ್ನ ನೀಡಿದ್ರು. ಆ ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ದು ಹೊಸದಾಗಿ ಕಟ್ಟಡಕ್ಕೆ ಹೊಸ ಸಂಪರ್ಕವನ್ನು ನೀಡಬೇಕಿತ್ತು. ಇದಕ್ಕಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಲಂಚದ ಹಣವನ್ನು ನೀಡುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ನೋಡಿ, ಬೆಂಗಳೂರು ವಿದ್ಯುತ್ ಸರಬರಾಜು ಸಂಸ್ಥೆಯ 19ನೇ ಉಪವಿಭಾಗ ಹುಳಿಮಾವು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ಕಿರಿಯ ಅಭಿಯಂತರರು ಅಧಿಕಾರಿಗಳು ಏನಿದ್ದಾರೆ ಅವರು 1.5 ಲಕ್ಷಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು. ಲಂಚದ ಬೇಡಿಕೆಯನ್ನು ಇಟ್ಟಿದ್ರು. ಈಗ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂಥದ್ದು. ಬೆಸ್ಕಾಂನ ಎಇಇ ಮತ್ತು ಜೆಇ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದು. ಎಇಇ ನಾಗರತ್ನ ಜೆಇ ಸ್ವಾಮಿ ಈಗ ಲೋಕ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಏನು ರೆಡ್ ಹ್ಯಾಂಡ್ ಆಗಿ 1.5 ಲಕ್ಷವನ್ನ ಪಡಿತಾ ಇದ್ದ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂಥದ್ದು. ಗುತ್ತಿಗೆದಾರ ಬಳಿ ಹಣವನ್ನು ಪಡಿತಾ ಇದ್ರು. 1.5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಹೊಸ ಆ ಕಟ್ಟಡಕ್ಕೆ ಗುತ್ತಿಗೆದಾರ ಹರ್ಷದ್ ಉಲ್ಲಾ ಅವರು ದೂರನ್ನ ನೀಡ್ತಾರೆ. ಅವ್ರದ್ದು ಕಟ್ಟಡ ಇರುತ್ತೆ. ಆ ಕಟ್ಟಡಕ್ಕೆ ಹೊಸ ಸಂಪರ್ಕವನ್ನು ನೀಡಬೇಕಾಗತ್ತೆ. ಇದಕ್ಕೆ ಬೇಡಿಕೆ ಇಡ್ತಾರೆ. 1.5 ಲಕ್ಷ ಕೊಡಿ, ನಾವು ಸಂಪರ್ಕವನ್ನು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿ. ಇದು ಅವರು ದೂರಿನ ಮೇರೆಗೆ ಲೋಕಾಯುಕ್ತ ದಾಳಿ ನಡೆಸಿರುವಂಥದ್ದು. ಲಂಚದ ಹಣವನ್ನು ನೀಡುವಂತಹ ಸಮಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳು ಸಿಕ್ಕಿಬಿದ್ದಿದ್ದಾರೆ.